ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಣಿ ಕಿಚನ್. ಸೊ ಮೋಕ್ಷಿತಿಗೆ ನಾನಿವತ್ತು ಕ್ವಿಕ್ಕಾಗಿ ಫಾಸ್ಟಾಗಿ 10 ಮಿನಿಟ್ಸ್ ಇದೆ ಸರಿ ಅವನು ಇದು ಮಾಡಬೇಕಂತ ಹೇಳಿದೆ. ನೀನು ಫ್ರೂಟ್ಸ್ ಕ್ಲಸ್ಟರ್ ಬೇಕಂತ ನನಗೆ. ಇಲ್ಲಿ ನೋಡಿ, ಗ್ಯಾಸ್ ಆನ್ ಮಾಡಿಬಿಟ್ಬಿಟ್ಟಿದ್ದೀನಿ. ಈ ಥರ ಮಾಡಬಾರ್ದು. ಹೌದು, ಯೂಶ್ವಲಿ ನಾನು ಮಾಡೋದಿಲ್ಲ. ಒಂದು ವೇಸ್ಟ್ ಆಗುತ್ತೆ, ಒಂದು ನಾಟ್ ಡೇಂಜರಸ್, ಅಂದರೆ ನಾಟ್ ಸೇಫ್ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಮಾಡಿ ಇಟ್ಕೊಳ್ಬೇಕಾ. ಸಾರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಣಿ ಕಿಚನ್. ಸೊ ನಾನಿವತ್ತು ಫಾಸ್ಟಾಗಿ ಕ್ವಿಕ್ಕಾಗಿ ಮೋಕ್ಷಿತಿಗೆ ಫ್ರೂಟ್ ಕ್ಲಸ್ಟರ್ಸ್ ಮಾಡ್ತಾಯಿದ್ದೀನಿ. ಫಸ್ಟು ಕ್ಲಸ್ಟರ್ ಮಿಲ್ಕ್ ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ಅದಕ್ಕೆ ಹಾಲು ಫಸ್ಟ್ ತಿಕ್ಕಾಗೆಲ್ಲ ಹಾಲು ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅವನಿಗೆ ಏನು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ, ಬಟ್ ಬೇಕು ಅಂತಾನೆ. ಒಂದಿನ ತಿಂದರೆ ಅದೇ ಬೇಕಂತಿರ್ತಾನೆ. ಸೊ ಗುಡ್ ಲೈಫ್ ತಿಕ್ಕಾಗಿರುತ್ತೆ. ಸೊ ಅದು ಕಾಯ್ತಾ ಇರಲಿ ಸ್ವಲ್ಪ. ಅಷ್ಟು ನಾನು ಕ್ಲಸ್ಟರ್ ಪೌಡ್ರ್ ಇದೆಯಲ್ಲ, ಕ್ಲಸ್ಟರ್ ಪೌಡ್ರ್ ತಗೊಂಡು ನಾನು ಸ್ವಲ್ಪ ಮಿಲ್ಕಿಗೆ ಇದು ಹಾಕ್ಕೊಂಡು ಮಿಲ್ಕಿಗೆ ಬೀಟ್ ಮಾಡ್ಕೊಳ್ತೀನಿ. ಯಾಕಂದರೆ ಅದು ತಿಕ್ಕಾಗುತ್ತೆ, ಗಂಟಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೀಗೆ ಹಾಕಿ ಇಟ್ಕೊಂಡಿರ್ತೀನಿ. ಇದನ್ನೇ ಅದೇ ಬಾಕ್ಸ್ಗೆ ಹಾಕಿಟ್ರು ಎಕ್ಸ್ಪೈರಿ ಡೇಟು ಗೊತ್ತಾಗುತ್ತೆ. ಸೊ 2026 ಜೂಲೈ ತನಕ ಇದೆ. ಅಲ್ಲಿ ತನಕ ಇಟ್ಕೋಬೋದು. ಸಾರಿ, ಐ ಮೀನ್ ರಿಯಲಿ ಹರಿ. ಸೊ ಐ ಹ್ಯಾವ್ ಟು ಫಿನಿಶ್. ಬಂದ ತಕ್ಷಣ ಕೇಳ್ತಾನೆ, ಮುಗಿಸಿ ಆಮೇಲೆ ನಾನು ಅವನಿಗೆ ಪಿಕಪ್ಗೆ ಹೋಗ್ಬೇಕು. ಊರಿಗೆ ರೆಡ್ ಬರ್ತಾಯಿದೆ, ಬಿಕಾಸ್ ಅದು ಕ್ಲೀನ್ ಆಗಿಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಇಲ್ಲ ಹಾಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಕಾಯಿಲಿ. ಶುಗರ್ ಇಲ್ಲ, ಶುಗರ್ ಖಾಲಿಗಿದೆ. ಯೂಶ್ವಲಿ ಶುಗರ್ ಅಂತೂ ನಾನು ಆರ್ಡ್ರ್ ಮಾಡೋದೇ ಇಲ್ಲ. ಅದ್ರ ಬಗ್ಗೆ ನನಗೆ ಜಾಸ್ತಿ ಗಮನ ಇರೋದಿಲ್ಲ. ಯೂಶ್ವಲಿ ಹಸ್ಬೆಂಡ್ ಮಾಡ್ತಿರ್ತಾರೆ. ಆಗುತ್ತೆ ನಾವು ಕೆಲಸ ಮಾಡಿ ಸ್ಟಾರ್ಟ್ ಮಾಡಿದ್ರೆ. ಶುಗರ್ ಖಾಲಾಗಿದೆ. ಶುಗರ್ನ ನಾನು ಯಾವಾಗಲೂ ತಲೆಲ್ಲ ಇಟ್ಕೊಳ್ಳೋದೇ ಇಲ್ಲ. ಸೊ ಇದು ಶುಗರ್ದು ಏನು ಹೆಚ್ಚು ಇದ್ರ ಕೊಟ್ಟಿದ್ರಲ್ಲ ಸಂಕ್ರಾಂತಿಗೆ, ಅದಿದೆ. ಅದೆಲ್ಲ ಕಿಚ್ಬಿಡೋಣ. ಎಲ್ಲ ಮುರಿತಾ ಇದೆ. ಅದ್ರಲ್ಲಿ ಕಿಚ್ಚಿದ್ರೆ ಗಾರ್ಲಿಕ್ ಸ್ಮೆಲ್ ಇದೆ. ಚಪಾತಿ ಲಟ್ಟಣಿಗೆ ಕಿಚ್ಚೋಣ. ಅದ್ರಲ್ಲಿ ಕಿಚ್ಚೋಣ. ಈಗ ಮತ್ತೆ ತಂದು ಆರ್ಡರ್ ಮಾಡೋಷ್ಟು ಪೇಷನ್ಸ್ ಎಲ್ಲ. ಸೊ ಬಂದ ತಕ್ಷಣ ಆಗಿದ್ರಂದ್ರೆ ಆಗಬೇಕು, ಅಂದರೆ ಕಳ್ತಾನೆ. ಬೇರೆ ಏನಾದರೂ ನೆಪ ಇಟ್ಕೊಂಡು ಆಡಬೇಕಲ್ಲ, ಅದಕ್ಕೆ ನಾವು ಕೇರ್ಫುಲ್ ಆಗಿರಬೇಕು. ಹಾಕ್ತೀನಿ. ಸಕ್ಕರೆ ಹಾಕ್ಕೊಡ್ತೀನಿ. ನೀವು ಸ್ವಲ್ಪನೇ ಸಕ್ಕರೆ ಹಾಕೋದ್ಬೇಕಿತ್ತು ಆ್ಯಕ್ಚುಲಿ. ನಿನ್ನೆ ನಾನು ಸಕ್ಕರೆ ಹಾಕದೇ ಮಾಡಿದ್ದೆ. ಸಾರಿ, ನಾನು ಹೇಳೋದೇ ಮಾಡ್ಕೊಟ್ಟೆ. ಈಗಲೂ ಹಂಗೆ ಸಕ್ಕರೆ ಹಾಕದೇ ಮಾಡ್ಬೋದಿತ್ತು, ಮರ್ತೇಬೇಕು. ಆ್ಯಕ್ಚುಲಿ ಸಕ್ಕರೆ ಹಾಕಿದೆ, ಹನಿ ಹಾಕಿದ್ದೆ. ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪನೇ ಹಾಕಿದ್ದೆ ಮಿಸ್ಟೇಕ್ಸು. ಇವತ್ತು ಹನಿ ಹಾಕಲ್ಲ, 2 ಶುಗರನ್ನೇ. ಸೊ 2 ಕಲಸಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗೋ ತನಕ ತಿಕ್ಕಾಗಿ ಮಿಕ್ಸ್ ಮಾಡ್ತಾರೆ. ಅನ್ನಿಸ್ತಿದ್ದೆ ಸ್ವಲ್ಪ ತಿಕ್ಕಾಗುತ್ತೆ. ಅಂದರೆ ಆಲ್ರೆಡಿ ತಿಕ್ಕಾಗಿದೆ. ಐಸ್ ಕ್ರೀಮ್ಸ್ ಇದೆ, ನೀವು ಚೆಕ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮಿಂದ ರೆಸಿಪಿ. ನನ್ನ ಚಾನಲಲ್ಲಿ ಮಾಡಿದ್ದೆ ಲಾಸ್ಟ್ ಇಯರು. ತುಂಬ ಚೆನ್ನಾಗಿದೆ ಅದು. ಹಾಗೆ ಇನ್ನೂ ಕಾಯಬೇಕಿತ್ತು ಅನಿಸುತ್ತೆ. ಗಟ್ಟಿ ಆಯ್ತಿದೆ. ಸೊ ರೆಡಿಯಾಗಿದೆ. ಇದು ಕೂಲಾಗಿದೆ ಯಾಕಂದರೆ ಪಡಗದ ಕೂಲಾಗಲಿ. ಅಷ್ಟರಲ್ಲಿ ನಾನು ಫ್ರೂಟ್ಸ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅವ್ರಿಗೆ ಹಾಕಿಟ್ಕೊಬೋದು, ಮಿಕ್ಸ್ ಮಾಡ್ಕೊಡ್ಬೋದು ಬಂದ ತಕ್ಷಣ. ಅಷ್ಟರಲ್ಲಿ ಅದು ಕೂಲಾಗಿರುತ್ತೆ. ಬೇಕಂದ್ರೆ ಐಸ್ ಹಾಕ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ಐಸ್ ಹಾಕೋಬೇಡ. ಸಾರಿ. ಈ ಬೌಲ್ಗೆ ನಾನು ಪಪ್ಪಾಯ ಹಂಗೆ ಏನು ಆಪಲ್ ಆ್ಯಡ್ ಮಾಡೋದು ಬೇಡ ಅಂತ ಹೇಳ್ದೆ. ಆಪಲ್ ಆ್ಯಡ್ ಮಾಡಿದ್ದೆ ಚೆನ್ನಾಗಿ ಅನಿಸ್ತಿತ್ತು. ಸಿಪ್ಪೆ ತೆಗೆದು ಕೂಡ ಆಪಲ್ ಬೇಡ ಅಂತಂದ. ಇದನ್ನು ಸಿಪ್ಪೆ ತೆಗೆದಿಲ್ಲ ನಾನು. ಬೆಳಗ್ಗೆ ಹರಿ ಬರಿ ಅಂತ. ಸೊ ನಾನು ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಹಿಂಗೆ ಈ ಥರ ಪಪ್ಪಾಯ ಹಚ್ಚಿದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ. ಪಪ್ಪಾಯ ಬನಾನ 2 ಹಾಕ್ತಾಯಿದ್ದೀನಿ ನಾನು. ಡ್ರೈ ಫ್ರೂಟ್ಸ್ ನಿಮಗೆ ಹಾಕಲ್ಲ ನಾನು ಜಾಸ್ತಿ. ನೀವು ಸಣ್ಣ ದ್ರಾಕ್ಷಿ
ಮತ್ತು ಗೋಡಂಬಿ ಅದನ್ನು ಹಾಕ್ಬೋದು. ಅದು ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಮಕ್ಕಳು ತಿನ್ನೋರು ಅವನಿಗೆ ಜಾಸ್ತಿ ಡ್ರೈ ಫ್ರೂಟ್ಸ್ ಕೊಡೋಲ್ಲ ನಾವು, ಸೊ ಹಂಗಾಗಿ ಹಾಕ್ತಾಯಿಲ್ಲ. ಬನಾನಾ ಓನ್ಲಿ ಆ್ಯಂಡ್ ಪಪ್ಪಾಯ 2 ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಸೊ ಸಣ್ಣದಾಗಿ ಹೆಚ್ಚಿದ್ದೀನಿ, ಸಣ್ಣದಾಗಿ. ವಾಶ್ ಮಾಡ್ಕೊಳ್ಳಿ. ಏನು ಇದು ಸಿಪ್ಪೆ ತೆಗೆದು ವಾಶ್ ಮಾಡಲಿಲ್ಲ ಸ್ವಲ್ಪ ಕೈ ಬರುತ್ತೆ. ಸಣ್ಣ ಹಚ್ಚಿದ್ದೀನಿ. ಸೊ ಅಷ್ಟರಲ್ಲಿ ಅದು ಕೂಲಾಗಿರುತ್ತೆ. ಇವೆರಡೂ ಆ್ಯಡ್ ಮಾಡಿದರೆ ತಂಪಾಗಿ ತಿಂತಾನೆ ಅಷ್ಟೇ. ಫ್ರಿಜ್ಜಲ್ಲಿ ಇಡ್ಬೋದು. ಸೊ ಹಿಂಗೆ ಓಪನ್ ಮಾಡಿಬಿಡಿ ಸ್ವಲ್ಪ ಫ್ರೂಟ್ಸ್. ಕಾಣಿಸ್ತಿದ್ದೀನಾ? ಅದು ಹನಿ ಹಾಕಿದಾಗ ಚೆನ್ನಾಗಾಗಿತ್ತು. ಅದು ನಾನು ಮರ್ತ್ಬಿಟ್ಟೆ, ಶುಗರ್ ಹಾಕ್ಬಿಟ್ಟೆ. ಸೊ ಒಂದು ಬನಾನ ತೊಗೊಂಡ್ಬಿಡ್ತೀನಿ. ಸೊ ಚೆಂದಾಗಿ ಹೆಚ್ಚಿದ್ದೀನಿ ಇದನ್ನು. ಸಾರಿ, ನನಗೆ ಹೋಟೆಲ್ ಆದಮೇಲೆ ಕಫ ಬರ್ತದೆ. ಕಾಫ್ ಮಾಡ್ತಾನೇ ಇರ್ತೀನಿ. ಸೊ ಬನಾನ ಕೂಡ ಸಣ್ಣದಾಗಿ ಹೆಚ್ಚಾಕೋಣ. ಒಂದು ಬನಾನ ತಿಂದಂಗೆ ಆಗುತ್ತೆ. ನಾನು ಕೋಲ್ಡ್ ಇರುತ್ತೆ, ಬಿಸಿಲಿದೆಯಲ್ಲ ಇವಾಗ ತುಂಬ. 10 ಮಿನಿಟ್ಸ್ ಇದೆ. ನಾನು ಇದು ಮಾಡಿಬಿಟ್ಟು ತುಂಬ ಬಿಸಿಲು, ನಂಗೆ ಅಲ್ಲಿಂದ ನನಗೆ ಬಂದು ಸುಸ್ತಾಗುತ್ತೆ. ಗೈಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ನಿಮಗೆ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸ್ಗಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಐದು ನಿಮಿಷ ಮುಂಚೆನೇ ಹೋಗಿರ್ಬೇಕು, ಅದೇನು ಅಭ್ಯಾಸ ಆಗಿಬಿಟ್ಟಿದ್ದೇವೆ. ಬಂದ ತಕ್ಷಣ ವೆಯ್ಟ್ ಮಾಡ್ತಾನೆ ಕಾಯ್ತಾನ ಅಂತ ಹೇಳ್ಬಿಟ್ಟು. ಸೊ ಇದು ಹಾಕ್ಕೊಳ್ತೀನಿ. ಓನ್ಲಿ ಬನಾನಾ ಆ್ಯಂಡ್ ಪಪ್ಪಾಯ ಹಾಕಿದ್ದೀನಿ ಅಷ್ಟೇ. ಸೊ ಅದು ಕಾಯ್ದ ಮೇಲೆ, ಇದು ಆರಿದ ಮೇಲೆ, ತಿಕ್ಕಾಗಿದೆ. ಆ್ಯಕ್ಚುಲಿ ಇದು ಐಸ್ ಕ್ರೀಮ್ ಥರನೇ ಹೋಗುತ್ತೆ, ತಿಕ್ಕಾಗಿದೆ. ಇದೊಂಥರ ಡೈಲಿ ನಿಮ್ಮನ್ನು ನಾನು ಕಿಚನ್ ಕರ್ಕೊಂಡು ಬಂದಿರ್ತೀನಿ ಆ ಥರ ಅಷ್ಟೇ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಏನಾದರೂ ಇದ್ದರೆ ಕ್ಷಮಿಸಿ ದಯವಿಟ್ಟು. ಆ್ಯಂಡ್ ಡೂ ಸಪೋರ್ಟ್. ಸೊ ಅದಾದಮೇಲೆ ಅಷ್ಟೇ ಇದು ಮುಚ್ಚಿಡ್ತೀನಿ. ನಾನು ನೋಡ್ತೀರಲ್ಲ ಈ ವಿಡಿಯೋನ ಪ್ಲೀಸ್ ಪೂರ್ತಿ ನೋಡಿ. ಪೂರ್ತಿ ನೋಡಿದಾಗಲೇ ಅದು ನಮಗೆ ಸಪೋರ್ಟ್ ಕರೆಕ್ಟಾಗಿ ಸಿಗೋದು. ತೋರಿಸ್ತೀನಿ ನಾನು. ಮೋಕ್ಷಿತ್ ಪಿಕ್ ಮಾಡಿ ಬಂದು ಅದಾದಮೇಲೆ ಮಿಕ್ಸ್ ಮಾಡಿ ಅದಾದ್ಮೇಲೆ ತೋರಿಸ್ತೀನಿ. ಸೊ ನನ್ನ ಫ್ರೆಂಡು ಅವರು ಏನಾದರೂ ವಸ್ತುಗಳು ಬೇರೆ ಪ್ಲೇಸಿಂದ ಬೇಕಂದರೆ, ಯಾರಾದರೂ ಫ್ರೆಂಡ್ಸಲ್ಲಿ ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬರು ನೆನ್ನೆ ಧರ್ಮಸ್ಥಳ ಹೋಗಿದ್ದರು. ಕೊಕೊನಟ್ ಆಯಿಲ್ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲ. ಸ್ಟ್ರೀಟಲ್ಲಿ ಕೊಕೊನಟ್ ಮೆಷಿನ್, ಕೊಕೊನಟ್ ತೆರೆಸೋ ಕಾರಣ ಅದೇ ಶಾಪಲ್ಲಿ ಇರ್ತೇವೆ. ಸೊ ತೊಗೊಂಬರಕ್ಕೆ ಹೇಳಿದೆ ಅವ್ರಿಗೆ, ತೊಗೊಂಡು ಬಂದಿದ್ದಾರೆ ಅನಿಸುತ್ತೆ. ನಾನೀಗ ಅವ್ರ ಹತ್ರ ಹೋಗಿ ಇಸ್ಕೋಬೇಕು. ಅದನ್ನು ಇಸ್ಕೊಂಡು ಒಂದು 5 ನಿಮಿಷ ಬೇಗ ಹೋಗ್ತೇನೆ. ಸೊ ಸಿ ಯು ಟಿಲ್ ದೆನ್. ನಮಸ್ತೆ. ಅಲ್ಲಿ ತನಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಬಂದೆಪ್ಪ. ಓಕೆ, ಮಿಕ್ಸ್ ಮಾಡ್ತಾ ಇದ್ದೀನಿ. ಎಸ್